ಸೀಮಂತ ಅನ್ನೋದು ಹೆಣ್ಣಿನ ಜೀವನದ ಅತ್ಯಂತ ಮಹತ್ತರ ಘಟ್ಟ. ಗರ್ಭಿಣಿಯಾಗಿದ್ದಾಗ ಆಕೆಯ ಬಯಕೆ ಏನು, ಏನ್ ತಿನ್ನಿಸಬೇಕು, ಏನ್ ತಿನ್ನಿಸಬಾರದು, ಸೀಮಂತ ಹೇಗೆ ಮಾಡಬೇಕು ಅನ್ನೋ ಹಂಬಲ ಬಹುತೇಕ ಕುಟುಂಬಗಳಿಗಿರುತ್ತೆ. ಆದರೆ ಈ ಮಾತು ಬಡ ಹೆಣ್ಮಕ್ಕಳ ಜೀವನದಲ್ಲಿ ಅತಿ ವಿರಳ. ಇದನ್ನ ಅರಿತ ಅಲ್ಲಿಯ ಜನ ಮಾಡಿದ್ದೇನ್ ಗೊತ್ತಾ? ಸುತ್ತಲೂ ಸಂಭ್ರಮದ ವಾತಾವರಣ. ಗರ್ಭಿಣಿಯರಿಗೆ ಹೂ ಮುಡಿಸಿ ಕೆನ್ನೆಗೆ ಅರಿಶಿನ ಲೇಪನ, ಮಡಿಲು ತುಂಬಿಸಿ ಹರಿಸ್ತಿರೋ ಜನ. ಶ್ರೀಮಂತ ನಡೆದೈತಿ ನೋಡೋಣ ಬನ್ನೀರಿ, ಎಷ್ಟು ಸೊಗಸಾಗಿ ನಡೆದೈತಿ ಬಾರವ್ವ, ಎರಡು ಕಣ್ಣು ನಮಗ ಸಾಲದು, ಸುವಿಸುವಾಲೆ. ಅರೆ ಏನಿದು, ಎಲ್ರೂ ಒಂದೇ ಸೂರಿನಡಿಯಲ್ಲಿ ಕೂತು ಸೀಮಂತ ಮಾಡ್ಕೊಳ್ತಿದ್ದಾರಾ ಅಂದ್ರ? ಹೌದು, ಕಳೆದ 5 ವರ್ಷಗಳಿಂದ ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿರೋ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ದಾನಮ್ಮ ದೇವಿ ಜಾತ್ರೆ ಮಾಡಲಾಗುತ್ತೆ. ಜಾತ್ರೆ ಪ್ರಯುಕ್ತ ಕಳೆದ 3 ವರ್ಷಗಳಿಂದ ಚೊಚ್ಚಲ ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ ಮಾಡಲಾಗ್ತಿದೆ. ಇನ್ನು ಸೀಮಂತದಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಸೀರೆ, ಅರಿಶಿನ, ಹಸಿರು ಬಳೆ ಕೊಡೋದ್ರ ಜೊತೆಗೆ ಅವರ ಬಯಕೆಗೆ ತಕ್ಕಂತೆ ಮಾವಿನಕಾಯಿ, ಬೆಲ್ಲ, ಉಪ್ಪಿನಕಾಯಿ, ಜಿಲೇಬಿ, ಹುಣಸೆಕಾಯಿ ಹೀಗೆ ಎಲ್ಲಾ ರೀತಿಯ ತಿನಿಸುಗಳನ್ನ ಕೊಟ್ಟು ಸೀಮಂತ ಮಾಡಲಾಯಿತು. ನಾವು ಬನವಾಸಿಯಿಂದ ಬಂದಿದ್ದು. ಇಲ್ಲಿ ನಮ್ಮ ಅತ್ತೆ ಹೇಳಿದ್ರು, ಹಿಂಗೆ ದಾನಮ್ಮ ದೇವಸ್ಥಾನದಲ್ಲಿ ಚೊಚ್ಚಲ್ ಗರ್ಭಿಣಿಯರಿಗೆ ಉಡಿಕೊಳ್ಳೋ ಕಾರ್ಯಕ್ರಮ ಇದೆ ಅಂತ ಹೇಳಿ ತುಂಬಾ ಖುಷಿಯಿಂದ ಬಂದ್ವಿ. ತುಂಬಾ ನಾವು ಸೌಭಾಗ್ಯವಂತರು. ಈ ಸಾಮೂಹಿಕ ಶಾಸ್ತ್ರದಲ್ಲಿ ನಾವು ಇದನ್ನ ಮಾಡಿಸ್ಕೊಂಡಿದ್ರಿಂದ ತುಂಬಾ ಖುಷಿ ಆಗ್ತದೆ. ಮನೇಲಿ ಮಾಡಿದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ನಾವು ತುಂಬಾ ಒಳ್ಳೆ ಅವಕಾಶ ತಗೊಂಡಿದ್ವಿ ಅಂತ ಹೇಳಿ ಹೇಳ್ತೇನೆ. ಇನ್ನು ಉಚಿತವಾಗಿ ನಡೆದ ಈ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಇಲ್ಲದೆ ಎಲ್ಲಾ ಧರ್ಮದ ಮಹಿಳೆಯರು ಸಹ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಗರ್ಭಿಣಿಯರಿಗೆ ತಿನಿಸುಗಳನ್ನ ನೀಡುವುದರ ಜೊತೆಗೆ ಹೂವಿನ ದಂಡಿ ತಲೆಯ ಮೇಲೆ ಹಾಕಿ ತಲೆ ಮೇಲೆ ಅಕ್ಷತೆ ಹಾಕುವ ಮೂಲಕ ಸೀಮಂತದ ಸಂಭ್ರಮ ಉಣಬಡಿಸಲಾಯಿತು. ದಾವಣಗೆರೆ ಜಿಲ್ಲೆ ದಿಂಡನಾಯಕನಹಳ್ಳಿ ಮಠದ ಚನ್ನವೀರೇಶ್ವರ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮುದ್ದಾದ ಮಗು ಜನಿಸ್ಲಿ ಅಂತ ಹರಿಸಿದ್ರು. ಇದು ನಮ್ದು ಸೀಮಂತ ಕಾರ್ಯಕ್ರಮ 3ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ 130 ಜನ ಇವತ್ತು ಸೀಮಂತವನ್ನು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಮುಸ್ಲಿಮ್ಸರು, ಹಿಂದೂಗಳು, ಆಮೇಲೆ ಜೈನರು ಎಲ್ಲರೂ ಇದರಲ್ಲಿ ಭಾಗವಹಿಸಿದ್ದಾರೆ. ನಮಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇವರೆಲ್ಲ ಜನರು ಸ್ಪಂದನೆ ಕೊಟ್ಟು ಇಷ್ಟೆಲ್ಲ ನಮಗೆ ಸಹಾಯ ಸಹಕಾರ ಕೊಡ್ತಾರೆ ಅಂತ. ಈಗ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಸರಿ, ಇಲ್ಲಿ ಎಲ್ಲ ಬಾಂಧವರು ಸೇರಿ ಈ ತರ ಸೀಮಂತ ಮಾಡಿಸ್ಕೊಂಡು ಮುಂದೆ ಒಂದು ಹುಟ್ಟ ಮಗನು ಒಂದು ಒಳ್ಳೆ ಸಂಸ್ಕಾರದಿಂದ ಬೆಳಿಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ 130 ಜನ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರು ಸೀಮಂತ ದಿನದ ಸಂಭ್ರಮ ಆಚರಿಸಿದ್ರು. ಪ್ರಭುಗೌಡ ಎನ್ ಪಾಟೀಲ್, TV9 ಹಾವೇರಿ.